ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಕಾಫಿ ತೋಟದ ಕಡೆಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಯಲ್ಲಿ ಸಿಗುವಂತ ಸುಂದರ ದೃಶ್ಯಗಳು ಹಾಗೂ ಐತಿಹಾಸಿಕ ಸ್ಥಳಗಳ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತೀನಿ. ಮುಂದೆ ಕಾಣ್ತಾ ಇರೋದು ಬಂದು ಬೇಲೂರಿನ ಸುಪ್ರಸಿದ್ಧ ವಿಷ್ಣುವಿನ ಅವತಾರವಾದ ಚೆನ್ನಕೇಶವ ದೇವಾಲಯ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇದು ಶಿಲ್ಪಕಲೆಗೆ ಪ್ರಸಿದ್ಧವಾದ ದೇವಾಲಯ. 12ನೇ ಶತಮಾನದಲ್ಲಿ ವಿಷ್ಣುವರ್ಧನ ಎಂಬ ರಾಜ ಹೊಯ್ಸಳ ಶೈಲಿಯಲ್ಲಿ ಕಟ್ಟಿಸಿದಂತ ದೇವಸ್ಥಾನ ಇದು. ಜೀವನದಲ್ಲಿ ಒಮ್ಮೆ ನೋಡಲೇಬೇಕಾದ ಒಂದು ದೇವಸ್ಥಾನ ಇದು. ಅದೇ ಸಿಟಿ ರೊಟೀನ್ ಲೈಫು ಸ್ಟ್ರೆಸ್ ಅನ್ನಿಸ್ದಾಗ ಹೊರಗೆ ಬಂದಾಗ ಈ ರೀತಿ ಗ್ರೀನರಿನ ನೋಡ್ತಾ ಇದ್ರೆ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಅನ್ಸುತ್ತೆ. ಇಲ್ಲಿ ಕಾಣ್ತಾ ಇರೋದು ಬಂದು ಸರ್ಕಾರಿ ಪ್ರಾಥಮಿಕ ಶಾಲೆ. ಇದು ಕನ್ನಡ ಚಲನಚಿತ್ರ ಬೆಟ್ಟದ ಹೂ ಇಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅಂತ ಸ್ಥಳೀಯರು ಹೇಳ್ತಾರೆ. ನಾವು ತೋಟ ತಲುಪೋಷ್ಟೊತ್ತಿಗೆ ಮಳೆ ಬಂದು ನಿಂತಿತ್ತು. ಈಗ ತುಂಬಾ ಕೂಲ್ ಆಗಿದೆ. ಈ ವಾತಾವರಣಕ್ಕೆ ತಕ್ಕಂತೆ ಬಿಸಿ ಬಿಸಿಯಾಗಿ ಖಾರವಾಗಿ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕು ಅಂತ ಮನ್ಸಾಗ್ತಿದೆ. ಈ ಪ್ರಶಾಂತವಾದ ವಾತಾವರಣದಲ್ಲಿ ನಿಸರ್ಗದ ಸದ್ದಿನ ಜೊತೆ ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಹಾಗಾದ್ರೆ ತಡ ಮಾಡದೆ ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 2 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ, ಅಚ್ಚ ಖಾರದ ಪುಡಿ. ಮೆಣಸಿನ್ಕಾಯಿ ಇದು ಜಾಸ್ತಿ ಖಾರ ಇರಲಿಲ್ಲ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗು, ನೀರು ಸ್ವಲ್ಪನೇ ಸೇರಿಸ್ಕೊಂಡು ಗಟ್ಟಿಯಾಗಿ ಕಲ್ಸ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಅಂತಂದ್ರೆ ದೋಸೆ ಅಥವಾ ಇಡ್ಲಿ ಹಿಟ್ಟಿನ ಹದ ಇರಬೇಕು, ತುಂಬಾ ತೆಳ್ಳಕ್ಕಿರಬಾರ್ದು. ಒಂದು ಬೌಲಲ್ಲಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ತುರಿದಿರೋ ಒಂದು ಕ್ಯಾರೆಟನ್ನ ಇಟ್ಕೊಂಡಿದ್ದೀನಿ. ಇದು ಸ್ಟಫಿಂಗ್ಗೆ. ರುಚಿಗೆ ಸ್ವಲ್ಪ ಉಪ್ಪು, ಅರ್ಧ ಹೋಳು ನಿಂಬೆ ರಸನ ಸೇರಿಸ್ಕೊಳ್ಬೇಕಾಗತ್ತೆ, ಹಾಗೂ ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಇದು ತೋಟದಲ್ಲೇ ಬೆಳೆದಿರೋ ಅಂತ ಬಜ್ಜಿ ಮೆಣಸಿನ್ಕಾಯಿ. ಪ್ರತಿಯೊಂದು ಮೆಣಸಿನ್ಕಾಯಿನೂ ಈ ರೀತಿ ಸೀಳ್ಗಿ ಬೀಜನ ತಕ್ಕೊಳ್ಬೋದು. ನಾನಿಲ್ಲಿ ಬೀಜನ ತೆಗಿತಾ ಇಲ್ಲ, ಅಷ್ಟಾಗಿ ಖಾರ ಇಲ್ದಿರೋದ್ರಿಂದ ಈ ಮೆಣಸಿನ್ಕಾಯಿ ನಾನು ಬೀಜನ ತೆಗಿತಾ ಇಲ್ಲ. ಸೊ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಇದೆ. ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಸೀಲ್ ಇಟ್ಕೊಂಡಿದ್ದೀನಿ, ಹಾಗೂ ಸ್ಟಫಿಂಗ್ ರೆಡಿ ಇದೆ. ಈಗ ಒಂದು ಬಾಣಲಿಗೆ ಎಣ್ಣೆನ
ಸೇರಿಸ್ಕೊಂಡು ಅದು ಕಾದ ನಂತರ ಸುಮಾರು 2-3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿಗೆ ಹಾಕೋಬೇಕಾಗತ್ತೆ. ಅದು ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಸೋಡಾನ ಬಳಸ್ತಾ ಇಲ್ಲ, ಹಾಗಾಗಿ ಬಿಸಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಬ್ಯಾಟರ್ನ ಈ ರೀತಿ ಲೋಟಕ್ಕೆ ಹಾಕೊಂಡು ಮೆಣಸಿನ್ಕಾಯಿನ ಅದ್ದಿ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಾಗತ್ತೆ, ಈಸಿಯಾಗಿ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಈ ಥರ ಲೋಟದಲ್ಲೇ ಮೆಣಸಿನ್ಕಾಯಿನ ಅದ್ದಿ ಹಾಕ್ತೀನಿ. ನಿಧಾನಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕು. ಕರೆದಿಟ್ಕೊಂಡಿರುವ ಮೆಣಸಿನ್ಕಾಯಿ ಬಜ್ಜಿನ ಈ ರೀತಿ ಸೀಳ್ಕೊಂಡು ಅದರೊಳಗಡೆ ನಾವು ತಯಾರಿಸ್ಕೊಂಡಿರ್ತೀವಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಕ್ಯಾರೆಟ್ ತುರಿದು ಸ್ಟಫಿಂಗ್, ಅದನ್ನು ಒಳಗಡೆ ತುಂಬ್ಕೋಬೇಕು. ಈ ಪ್ರಶಾಂತವಾದ ವಾತಾವರಣದಲ್ಲಿ ಖಾರವಾದ ಬಜ್ಜಿ ಜೊತೆ ಬಿಸಿ ಬಿಸಿ ಟೀ ಇಲ್ಲ ಅಂತಂದ್ರೆ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ಫಾರ್ ಎ ಚೇಂಜ್ ಈ ಪ್ರಕೃತಿ ಮಧ್ಯೆ ಅಡಿಗೆ ಮಾಡಿ ತೋರಿಸಿದ್ದಕ್ಕೆ ನನಗೆ ಬಹಳ ಮನಸ್ಸಿಗೆ ಖುಷಿ ಆಗಿದೆ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.